ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಂಡೇ ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ರಿಲೇಷನ್ ಅವ್ರ ಪಾಪದು ಫಸ್ಟ್ ಇಯರ್ ಬರ್ತಡೇ. ಅವರು ಇನ್ವೈಟ್ ಮಾಡಿದರು, ಪಾರ್ಟಿ ಹಾಲ್ ಬುಕ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ನಾವು ಯಾವ ಥರ ಮಾಡಿದ್ರಿ, ಫುಲ್ ಫನ್ ಆ್ಯಂಡ್ ಕಾಮಿಡಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ಸ್ಕಿಪ್ ಮಾಡ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮಧ್ಯಾಹ್ನ ಬಂದುಬಿಟ್ಟು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಇನ್ನು ಅತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಅತ್ತೆಗೂ ಸೇರಿ 3 ಜನಗೂ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅಲ್ಲೋಗಿ ಮಾಡೋದು ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ನಾನೇ ಇಲ್ಲೇ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನು ಚಿಕನ್ ಒಂದು 1/2 kg ತೊಗೊಂಬಂದಿದ್ರು. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಲೆಮನ್ ಬರುತ್ತೆ ನೋಡಿ, ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. ಈ ಥರ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಾವು ಗ್ರೇವಿ ಮಾಡೋಷ್ಟರಲ್ಲಿ. ಇನ್ನು ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಚಕ್ಕೆ, ಒಂದು 1/4 ಇಂಚು, 2 ಲವಂಗನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು 3 ಈರುಳ್ಳಿ ತೊಗೊಂಡಿದ್ದೆ ನಾನು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು, ಒಂದು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಇವಾಗ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮಟೊ ಎಲ್ಲ ಸಾಫ್ಟ್ ಆದಮೇಲೆ ಇವಾಗ ಮ್ಯಾರಿನೇಟ್ ಮಾಡಿದ್ನಲ್ವ ಚಿಕನ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗೆ ಮಸಾಲಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಿಂಪಲ್ಲಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಚಿಕನಲ್ಲಿ ಆ ಮಸಾಲೆ ಎಲ್ಲ ಹಿಡಿಯುತ್ತೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಇವಾಗ ನೀರು 1 ಗ್ಲಾಸ್ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು ಕಡೆ ಚಿಕನ್ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಮನೇಲಿ ಎಲ್ಲ ಕೆಲಸ ಮಾಡಿ, ಅಂದರೆ ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಎಲ್ಲರೂ ಹೋಗ್ಬೇಕಂದ್ರೆ ನಾನು ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ಹೋಗೋದು. ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇಬ್ಬರು ಕೂಡ ರೆಡಿ ಆದ್ವಿ. ಇನ್ನು ಚಿಕನ್ ಗ್ರೇವಿ ಕೂಡ ಆಗಿತ್ತಲ್ವ, ಅದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಅದ್ರ ಮೇಲೆ ಲೀಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗ್ರೇವಿ ಎಲ್ಲ ಚೆಲ್ದಿರ ಇರಲಿ ಅಂದ್ಬಿಟ್ಟು ಮೇಲೆ ಈ ಥರ ಕವರ್ ಡಬ್ಬಲಾಗಿ ಹಾಕಿ ಅದನ್ನು ಮುಚ್ಚಳ ಟೈಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಬ್ಯಾಗು, ಡ್ರೆಸ್ ಎಲ್ಲ ಗಾಡಿಯಲ್ಲಿ ಹೋಗೋದಲ್ವ, ಫುಲ್ಲು ಗಲೀಜಾಗಿಬಿಡುತ್ತೆ. ನಾವು ಈ ಥರ ಗ್ರೇವೀಸು ಈ ಥರ ಎಲ್ಲ ಪ್ಯಾಕ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು. ನಾನಂತೂ ಯಾವಾಗ ಈ ಥರನೇ ಒಂದು 2-3 ಕವರ್ ಆದರೂ ಹಾಕ್ಬಿಟ್ಟು ಕ್ಲೀನಾಗಿ ಇಟ್ಕೊತೀನಿ. ಎಲ್ಲರೂ ಹೋದರೆ ಗ್ರೇವಿ ಆಗಿರಲಿ, ಈ ಪಿಕ್ಕಲ್ಸ್ ಎಲ್ಲ ಬರುತ್ತೆ ನೋಡಿ ಮನೇಲಿ ಮಾಡಿದರೆ, ಈ ಥರನೇ ಎತ್ಕೊಂಡು ಹೋಗ್ತೀವಿ. ಇನ್ನೆಲ್ಲ ಬ್ಯಾಗಿಗೆ ಇಟ್ಬಿಟ್ಟು ಇನ್ನು ನಮ್ಗೆ ಏನೇನು ಬೇಕೋ ಚಾರ್ಜರ್ ವೈರ್ ಆಗಿರಲಿ, ಅಲ್ಲೋದ್ರೆ ರೆಡಿ ಆಗೋದಕ್ಕೆ ಮೇಕಪ್ ಐಟಮ್ ಆಗಿರಲಿ, ಡ್ರೆಸ್ ಆಗಿರಲಿ, ಅದನ್ನೆಲ್ಲ ಬ್ಯಾಗಲ್ಲಿ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ನಾವು ಲೈಟ್ಸ್ ಆಫ್ ಮಾಡಿದ್ದೀರಾ, ನೀರೆಲ್ಲ ಆಫ್ ಮಾಡಿದ್ದೀರಾ, ಮತ್ತು ಕಬೋರ್ಡ್ಸ್ ಎಲ್ಲ ಬೀಗ ಹಾಕಿದ್ದೀರಾ, ಟಿ ವಿ ಎಲ್ಲ ಆಫ್ ಮಾಡಿದ್ದೀರಾ ಅಂದ್ಬಿಟ್ಟು ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ನಮ್ಗೆ ಅದೇ ಟೆನ್ಷನ್ ಇರುತ್ತೆ. ಎಲ್ಲರೂ ಹೋಗ್ಬಿಟ್ರೆ ಹೊರಗಡೆ ಆಫ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀರಿ. ಮೇಯ್ನ್ ಗ್ಯಾಸ್ ಇದನ್ನೆಲ್ಲ ಆಫ್ ಮಾಡ್ಕೊಬೇಕು. ಇನ್ನು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಮ್ಗೇನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಇನ್ನು ಈ ಬರ್ತ್ಡೇ ಸೆಲೆಬ್ರೇಷನ್ ಬಂದು ನಮ್ಮ ಹಸ್ಬೆಂಡ್ ಅವರು ತಂಗಿ ಇದ್ದಾರಲ್ವ, ತಂಗಿಯವ್ರ ಹಸ್ಬೆಂಡ್ ತಮ್ಮ ಮಗ, ಅಂದರೆ 1 ಇಯರ್ ಆಯಿತು ಅವ್ರಿಗೆ ಮಗು ಆಗಿ, ಬಾಯ್ ಬೇಬಿ. ಇವಾಗ ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮನೆಯವ್ರಿಗೂ ಬಂದು ಇನ್ವಿಟೇಷನ್ ಕೊಟ್ಟಿದ್ರು. ಇನ್ನು ಹೋಗಿಲ್ಲ ಅಂದರೆ ಆಗಲ್ವಲ್ಲ. ಇನ್ನು ಅಷ್ಟು ದೂರ ಬಂದು ಇನ್ವಿಟೇಷನ್ ಕೊಟ್ಟಾಗ ನಾವು ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಹೋಗಬೇಕು. ಇನ್ನು ನಾವು ಹೊರಟೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಇಲ್ಲಿಂದ ಹೋಗೋಷ್ಟರಲ್ಲಿ 1 ಅವರ್ ಆಯಿತು. ಅತ್ತೆ ಮನೆಗೆ ಹೋದ್ರಿ. ಇನ್ನು ಅಲ್ಲೋಗಿ ನಾನು ಅನ್ನ ಎಲ್ಲ ಮಾಡಿಬಿಟ್ಟು, ಗ್ರೇವಿ ಎತ್ಕೊಂಡು ಹೋಗಿದ್ನಲ್ಲ, ಬರೀ ಅನ್ನ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಬರ್ತ್ಡೇ ಪಾರ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ರು ಅವತ್ತು. ಡ್ಯಾನ್ಸ್ ಆಗಿರಲಿ, ಫನ್ ಆಗಿರಲಿ, ಮತ್ತು ಗೇಮ್ಸ್ ಎಲ್ಲ ಆಡಿಸೋದಕ್ಕೆ ಒಬ್ಬರು ಬಂದಿದ್ದರು, ತುಂಬ ಚೆನ್ನಾಗಿ ಆಡಿಸಿದ್ರು. ಇನ್ನು ಇವಾಗ ನೋಡಿ ಅತ್ತೆ ಮನೆ ಹತ್ರ ಬಂದರೆ ರೋಸ್ ಎಲ್ಲ, ನನಗೆ ಈ ರೋಸ್ ಅಂದರೆ ತುಂಬ ಇಷ್ಟ, ಪಿಂಕ್ ಕಲರ್. ಅವಾಗ ಇಲ್ಲಿರ್ಬೇಕಾರೆ ಒಂದೊಂದು ಕಟ್ ಮಾಡಿ ಇಟ್ಕೊತಾ ಇದ್ದೆ. ಅದು 3 ಬಿಟ್ಟಿತ್ತು, ಅದನ್ನೇ ನೋಡ್ತಾ ಇದ್ದೆ ಹೋಗಿದ ತಕ್ಷಣ.
ಇನ್ನು ನಾವು ಬೆಳೆಸಿರೋ ಗಿಡಗಳಲ್ಲಿ ಈ ಥರ ಏನಾದ್ರು ಹೂವು ಬಂದ್ಬಿಡ್ತಂದ್ರೆ ಅದರಲ್ಲಿರೋ ಖುಷಿನೇ ಒಂಥರ ಅಲ್ವಾ? ಎಷ್ಟು ಖುಷಿ ಆಗುತ್ತೆ ನಮ್ಮ ಗಿಡದಲ್ಲಿ ಹೂವು ಬಂದಿದೆ ಅಂತೇಳ್ಬಿಟ್ಟು. ಅದನ್ನೇ ಮುಡ್ಕೊಳೋದಕ್ಕಾಗಿರಲಿ, ದೇವ್ರಿಗೆ ಇಡೋದಕ್ಕಾಗಿರಲಿ ತುಂಬಾ ಖುಷಿ ಆಗುತ್ತೆ ನನಗಂತೂ. ಇನ್ನು ಯಾವಾಗ ಹೋದ್ರೂ ಇಲ್ಲಿ ಗಿಡಗಳು ಎಷ್ಟೊಂದು ರೋಸು ಗಿಡಗಳಿತ್ತು ಗೊತ್ತಾ? ಎಲ್ಲ ಹೋಗ್ಬಿಟ್ಟಿತ್ತು. ಅದನ್ನೇ ನೋಡ್ತಾ ಇದ್ದೆ. ಇನ್ನು ನಲ್ಲಿಕಾಯಿ ಮರದಲ್ಲಿ ನಲ್ಲಿಕಾಯಿ ತುಂಬಾ ಬಿಟ್ಟಿತ್ತು. ಇನ್ನು ನಾವು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಕೂಡ ಹೋದ್ರಿ. ಇಲ್ಲಿ ಹೊಸ್ದಾಗಿ ಓಪನ್ ಮಾಡಿದ್ರು ನಮ್ಮ ಅತ್ತೆ ಇರೋ ಏರಿಯಾದಲ್ಲಿ. ತುಂಬಾ ಚೆನ್ನಾಗಿತ್ತು. ಗಿಫ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಯಾವ್ದು ತೊಗೊಬೇಕು ಯಾವ್ದು ತೊಗೋಬಾರ್ದು ಅಂತಲೇ ಇರುತ್ತೆ. ಅಷ್ಟು ಆಪ್ಷನ್ ಇದೆ ಈ ಅಂಗಡಿಯಲ್ಲಿ. ಚೆನ್ನಾಗಿದೆ ಅಂದರೆ ಫಿಕ್ಸೆಡ್ ರೇಟು. ಅಂದರೆ ಎಲ್ಲ ಗಿಫ್ಟು ಚೆನ್ನಾಗಿರುತ್ತೆ. ಕಾರ್ಸ್ ಆಗಿರಲಿ, ಬೊಂಬೆಗಳಾಗಿರಲಿ, ಬಟ್ಟೆಗಳು ಮೇಯ್ನ್ ಬಟ್ಟೆಗಳಂತೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿಗಳು. ಮತ್ತು ಯಾವ್ದು ತೊಗೋಬೇಕು ಅಂದ್ಬಿಟ್ಟು ಹುಡ್ಕಾಡೋದೇ ಆಯಿತು. ಇನ್ನು ಒಂದು ಜೊತೆ ಬಟ್ಟೆ ತೊಗೊಂಡ್ವಿ. ಒಂದು ಚಿಕ್ಕದಾಗಿ JCB ಬರುತ್ತಲ್ವ, ಅದನ್ನು ತಗೊಂಡ್ರಿ. ಇನ್ನು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ರೆಡಿ ಆಗಿಬಿಟ್ಟು, ಮಳೆ ಬೇರೆ ಬರ್ತಾಯಿತ್ತು. ಆದರೂ ಸ್ವಲ್ಪ ನಿಂತೋದ್ಮೇಲೆ ಹೊರಟ್ವಿ. ನಾವು ಪಾರ್ಟಿಯಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 7 ಗಂಟೆ ಆಗಿತ್ತು. ಇಲ್ಲಿ ಬಂದುಬಿಟ್ಟು ಇವೆಂಟ್ ಮಾಡ್ತಾರಲ್ವ, ಪ್ರೋಗ್ರಾಮ್ ಎಲ್ಲ ನಡೆಸೋದಕ್ಕೆ ಒಬ್ಬರು ಇದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಮಕ್ಕಳ ಜೊತೆ ಗೇಮ್ಸ್ ಆಡಿಸೋದಾಗಿರಲಿ, ಎಲ್ಲರನ್ನೂ ನಮ್ಮನ್ನೆಲ್ಲ ಕರೆದು ಡ್ಯಾನ್ಸ್ ಆಡಿಸೋದಾಗಿರಲಿ, ಫನ್ನಾಗಿ ಮಾತಾಡೋದಾಗಿರಲಿ, ಅದೆಲ್ಲ ಚೆನ್ನಾಗಿ ಮಾಡಿದ್ರು. ನೀವೇ ನೋಡಿ. ಮುಕುಂದ್ ಫಸ್ಟ್ ಬರ್ಡೇ, ಅವ್ರ ಲಿಟಲ್ ಸೂಪರ್ ಸ್ಟಾರ್ ಫಸ್ಟ್ ಬರ್ಡೇ. ಸೊ ಇವಾಗ ಈ ಬರ್ಡೇ ಹೆಂಗಿರ್ಬೇಕಂದ್ರೆ ಬರೀ ನಾರ್ಮಲ್ ಬಂದ್ವ ಕೇಕ್ ಕಟ್ ಮಾಡೋ ಹಂಗಿರ್ಬಾರ್ದು. ಫುಲ್ ಜೋಶಲ್ಲಿ ಪಾರ್ಟಿ ಇರ್ಬೇಕು ಇವತ್ತು. ಅದಕ್ಕೆ ನನ್ಗೆ ನಿಮ್ಮೆಲ್ಲರ ಸಹಕಾರ ಬೇಕು, ಓಕೆನಾ? ಸೊ ನೀವೆಲ್ಲ ಕೋಆಪರೇಟ್ ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಪರ್ಫೆಕ್ಟ್. ಆಲ್ರೈಟ್, ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಶ್ ಮಾಡಿದ್ದೀರಾ? ವಿಶ್ ಹ್ಯಾಪಿ ಬರ್ಡೇ. ಯಾರೆಲ್ಲ ವಿಶ್ பண்ணிக்கிறீங்க ಹ್ಯಾಪಿ ಬರ್ಡೇ? ಮುಕುಂದ್ ಯಾರು பண்ணல? யாருமே பண்ணல ஹாப்பி பர்த்டே. ஓ மை காட். எங்க நம்ம லிட்டில் சூப்பர் ஸ்டார் காணோம்? வேர் இஸ் आवर சூப்பர் ஸ்டார் முகுந்த்? அதோ அங்க இல்ல. come on buddy, லிட்டில் சூப்பர் ஸ்டார், you are very much needed here. ஓகே, சோ நீங்க எல்லாம் என்ன பண்ணனும்னாக்கா, ஓகே, நீங்க எல்லாம் வந்துட்டு யாரும் விஷ் பண்ணல தானே? so before starting the party we will all wish him happy birthday, okay, by singing happy birthday song. okay va, na 3 2 1 சொல்லும்போது ஸ்டார்ட் பண்ணுவோம். alright, now here we go. in 3 2 1 go. applause. ಜೋರ ಚಪ್ಪಾಳೆ ಬರಬೇಕು, ಕೈ ತಟ್ಟಲು ವರ್ಣನಿಕ್ಕೆ. okay, so ஒரு சின்ன கேம் ஆடலாம். okay okay, how many of you understand Tamil here? how many of you understand Kannada? or does everyone understand Kannada? ಎಲ್ಲರೂ ಬರುತ್ತಲ್ವಾ? ಸೂಪರ್. ಕನ್ನಡ ಬರುತ್ತಲ್ವಾ ಎಲ್ಲರಿಗೂ? ಓಕೆ ಸೂಪರ್. ಇವಾಗ ಒಂದು ಗೇಮ್ ಮಾಡೋಣ. ಓಕೆ ಓಕೆ, ಈ ಕಡೆ ಈ ಪಕ್ಕ ನೋಡಿ ನಿಲ್ಸ್ಕೊಳ್ಳಿ. ಓಕೆ, ಏನ್ చేయాలంటే ನೀವೆಲ್ಲರೂ ಬಂದು ಒಂದು ಗೇಮ್ ಇದೆ. ಒಂದು ಗೇಮ್ ಏನ್ ಗೇಮ್ ಅಂದ್ರೆ ಹೇಳ್ರಪ್ಪ ಹೇಳ್ರು. ನಾನು ಕೆಲವೊಂದು ಐಟಮ್ ಅದೇ ನೋಡಿ, ಫುಲ್ ಯೂನಿಫಾರ್ಮ್ ಹಾಕೊಂಡ್ ಬಂದ್ರೆ ಅದು ಎಲ್ಲೋ ವರ್ಸಸ್ ನಮ್ಮ ರೆಡ್. ಓಕೆ, ನೆಕ್ಸ್ಟ್ ಐಟಮ್ ನನಗೆ ಬೇಕಿರೋದು ಐ ವಾಂಟ್ ಕೀಪ್ ಇಟ್ ವೆರಿ ಗುಡ್. ಆಸಮ್ ಆಸಮ್, ಕೀಪ್ ಇಟ್. ನನಗೆ ಬೇಕಿರೋದು ಒಂದು ತಗೋ 10 ರೂಪಾಯಿ. ಕಲೆಕ್ಟಿವ್ ಕಲೆಕ್ಟ್. ಯಾರೆಲ್ಲ ಕೂತಿದಾರೋ ಅವ್ರಿಗೆ ಮಾತ್ರ, ಯಾರೆಲ್ಲ ಒಪ್ಪಾದಿರ್ತಾರೋ ಅವ್ರಿಗೆ ಮಾತ್ರ ಬೆಲ್ಟ್. 1 ಮಿನಿಟ್, ಇನ್ನೂ 1 ಮಿನಿಟ್ ಇದೆ. ಕಮಾನ್, 1 ಮಿನಿಟ್ ಇದೆ. ಯಾರು ಕೂತ್ಕೊಂಡಿದ್ದ ಅವ್ರು ಮಾತ್ರ. Only the one who was sitting, not the standing one. Sir, contact them. 7 6 5 4 3 2 1 time up. Okay, everyone get back. Once again, let's see. ಇವಾಗ ಅಲ್ಟಿಮೇಟ್ ಏನಂದ್ರೆ ಯಾರ ಹತ್ರ ಎಷ್ಟು ಬೆಲ್ಟ್ ಇದೆ ಅದೇ ಮುಖ್ಯ. ಓಕೆನಾ? ನಾವು ಲೆಟ್ಸ್ ಸಿ ಎಷ್ಟು ಬೆಲ್ಟ್ಸ್ ಇದೆ ಕೌಂಟ್ ಮಾಡೋಣ. 1 2 3 4 5 6 7 8 9 plus 4 13 points. ಎಷ್ಟು ಬೆಲ್ಟ್? 8 plus 4 12. The winner is RCB.
ಇವರು 13 ಪಾಯಿಂಟ್ಸ್ ಇವರು 12 ಪಾಯಿಂಟ್ಸ್. ಸೊ ನಮ್ ಚೆನ್ನೈ ಒಂದು ಜೋರ ವಿಸಿಲ್ ಪಡ್ಮೆ ಎವ್ರಿವನ್ ಜೋರ ಚಪ್ಪಾಳೆ ಬರಲಿ ಫಾರ್ ಚೆನ್ನೈ and one go. Yes, perfect. That's okay. You're not married as well, then you can come to say. Antar Raval is for no. Come on, everyone. Yes, please. Look, game once again. We're for videography busy on that. Lekote, I have heard other people. There are. Wait. Where is Tinku or Madhu? Madhu, come here. Ultimate. So now ಏನು ಮಾಡುತ್ತೆ? Now all the kids ಇದರಲ್ಲಿ ಏನು ಮಾಡಬೇಕಂದ್ರೆ okay, here we go. Wait a second. But anyways, one point ಇಲ್ಲ. 1 point versus 1 point. 1 second here. Okay, next will be anyways Telugu song. How many of you are Telugu here? Telugu, one. Oh, everyone was Telugu. Everything okay, fine. Here we. ಇನ್ನು ಫಸ್ಟ್ ಎಲ್ಲ ಮಕ್ಕಳಿಗೆ ಗೇಮ್ಸ್ ಆಡಿಸಿದ್ರು, ತುಂಬ ಚೆನ್ನಾಗಿ ಆಡಿಸ್ಕೊಟ್ರು. ಅಂದರೆ ಒಂದು 2 ಟೀಮ್ ಥರ ಡಿವೈಡ್ ಮಾಡಿಬಿಟ್ರು ಮಕ್ಕಳನ್ನ. ತುಂಬ ಜನ ಇದ್ರಲ್ವ, RCB ಒಂದು ಮತ್ತು CSK ಒಂದು ಡಿವೈಡ್ ಮಾಡಿಬಿಟ್ಟು ಅವ್ರಿಗೆ ಫಸ್ಟ್ ಗೇಮ್ ಬಂದುಬಿಟ್ಟು ಲಿಪ್ಸ್ಟಿಕ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು, ಕಾಯಿನ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು, ₹1 ಕಾಯಿನು, ಆಮೇಲೆ ಬೆಲ್ಟ್ಸ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ತುಂಬ ಫನ್ನಾಗಿತ್ತು. ಇನ್ನು ಬೆಲ್ಟ್ಸ್ ಎಲ್ಲ ಕುತ್ಕೊಂಡಿರೋರ ಹತ್ರ ಕಲೆಕ್ಟ್ ಮಾಡ್ಕೊಂಬರ್ಬೇಕಂತ ಹೇಳಿದ್ರು. ಆದರೂ ಪಾಪ ಜೆಂಟ್ಸು, ಬಾಯ್ಸು, ಮಕ್ಕಳು ಮತ್ತು ವಯಸ್ಸಾದವರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಬಿಚ್ಚಿಕೊಡ್ತಾಯಿದ್ರು ಬೆಲ್ಟ್ಸ್ನ. ಇನ್ನು ಫೈನಲಿ ನಮ್ಮ ಲೇಡೀಸ್ನೆಲ್ಲ ಕರೆದು ಅಂತ್ಯಾಕ್ಷರಿ ಥರ ಆಡಿಸಿದ್ರು. ಇನ್ನು ನಾವು ಅಂದರೆ ಹಾಡು ಸೆಲೆಕ್ಟ್ ಮಾಡಬೇಕು, ಮ್ಯೂಸಿಕ್ ಹಾಕ್ಕೊಡ್ತಾರೆ, ಇನ್ನು ಹಾಡು ಸೆಲೆಕ್ಟ್ ಮಾಡಬೇಕು. ಅದೆಲ್ಲ ಗೇಮ್ಸ್ ಎಲ್ಲ ಆಡಿ, ಡ್ಯಾನ್ಸ್ ಎಲ್ಲ ಆಡಿ ವಿನ್ ಆದಮೇಲೆ ಇವಾಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಗಾಡಿಯಲ್ಲಿ ಬರ್ತಾ ಇದ್ದಾನೆ ನೋಡಿ, ಇವನೇ ತುಂಬ ಕ್ಯೂಟಾಗಿದ್ದಾನೆ ಮುಕುಂದ್ ಅಂತ ಹೇಳ್ಬಿಟ್ಟು. ಇನ್ನು ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ದೀರಿ ನೋಡಿ. ಇನ್ನು ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಇನ್ನು ನಾವು ಕೂಡ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಇನ್ನು ಎಲ್ಲರೂ ಊಟಕ್ಕೆಲ್ಲ ಹೊರಡ್ತಾ ಇದ್ರು. ಇನ್ನು ಊಟ ಎಲ್ಲ ಚೆನ್ನಾಗಿತ್ತು. ಬಿರಿಯಾನಿ ಮತ್ತು ವೆಜ್ ಇರೋರಿಗೆ ವೆಜ್ಜು, ನಾನ್ ವೆಜ್ ಇರೋರಿಗೆ ನಾನ್ ವೆಜ್ ಇತ್ತು. ನಾನ್ ವೆಜ್ ಊಟ ಇತ್ತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇನ್ನು ಅಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು ಊಟ ಮಾಡೋ ಹತ್ರ. ಎಲ್ಲ ತುಂಬ ಜನ ಬಂದಿದ್ರಲ್ವ. ಇನ್ನು ಈ ಕಡೆ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಇನ್ನು ಇವರೆಲ್ಲ ನಮ್ಮ ನಾದಿನಿಯವರ ಫ್ರೆಂಡ್ಸು, ಎಲ್ಲ ಟೀಚರ್ಸ್, ಇವರೆಲ್ಲ ಕ್ಲಾಸ್ ಟೀಚರ್ಸು. ನಮ್ಮ ನಾದಿನಿ ಕೂಡ ಟೀಚರೇ. ಇನ್ನು ನೋಡಿ ನಮ್ಮ ಅಣ್ಣ ಅವರೆಲ್ಲ ಟೀಚರ್ಸ್ ಎಲ್ಲ ಸೇರಿಕೊಂಡು ಫುಲ್ ಫನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಇನ್ನು ನಮ್ಮ ಅಣ್ಣ ಬಂದುಬಿಟ್ಟು ಲಾಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಅಪ್ಲೋಡ್ ಮಾಡಿದ್ದೀನಿ. ನಾವು ಯಾವಾಗ ಅವ್ರ ಮನೆಗೆ ಹೋದ್ರೂ, ಏನಾದ್ರು ಫಂಕ್ಷನ್ ಆದರೂ, ಅವ್ರು ನಮ್ಮ ಮನೆಗೆ ಬಂದ್ರೂ ಈ ಥರನೇ ಫನ್ನಿಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಮಗಂತೂ ಅವ್ರು ಇರೋ ಹತ್ರ ತುಂಬಾ ನಗ್ದು ಎಂಜಾಯ್ ಮಾಡ್ತಾ ಇರ್ತೀವಿ. ಇನ್ನು ನೋಡಿ ಯಾವ್ಯಾವ ಥರ ಸ್ಟೆಪ್ ಆಗ್ತಾ ಇದ್ದಾರೆ. ಎಲ್ಲರೂ ಅಂತೂ ತುಂಬ ನಗಿತಾ ಇದ್ರು, ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನೋಡಿ, ಅವರೆಲ್ಲ ಕೂಡ ನಂದು ಹಳೆ ವೀಡಿಯೋಸ್ ಹೋಗಿ ಚೆಕ್ ಮಾಡಿ. ನಮ್ಮ ಅಣ್ಣ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅವರು ಹಳೆ ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಹೊಸ್ದಾಗಿ ನೋಡೋರು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಬನ್ನಿ ನನ್ನ ವೀಡಿಯೋದಲ್ಲಿ.
ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರು ಡ್ಯಾನ್ಸ್ ಮಾಡಿಬಿಟ್ಟು ಫನ್ ಆ್ಯಂಡ್ ಕಾಮಿಡಿ ಇರುತ್ತೆ, ಎಲ್ಲರೂ ನಗಿಬೇಕು ಇವರು ಇರೋ ಹತ್ರ, ಆ ಥರ ಫನ್ ಮಾಡ್ತಾ ಇರ್ತಾರೆ. ಇನ್ನು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನ್ ವೆಜ್ ಊಟನೂ ಇತ್ತು, ವೆಜ್ ಊಟನೂ ಇತ್ತು. ನಾವೆಲ್ಲರೂ ನಾನ್ ವೆಜ್ಜೇ ತಿಂದ್ರಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಎಲ್ಲ ಹೊರಡೋಷ್ಟರಲ್ಲಿ ಒಂದು 11 ಗಂಟೆ ಆಗೇ ಹೋಗಿತ್ತು. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.